তোমরা জানো আমার সরল মন থেকে দুষ্টুমি কোনোদিন যাবে না। ঝিঙ্কা চিকা ঝিঙ্কা চিকা ঝিঙ্কা ಚಿಕಾ ঝಿಕಾಂಕ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಮಾಡ್ತಾ ಇದ್ದೇನೆ ಎಟ್ಟಿ ರಸ, ಅಂದರೆ ಎಟ್ಟಿ ಸಾರು. ಆ್ಯಕ್ಚುಲಿ ಆಲ್ರೆಡಿ ನಾನು ಎಟ್ಟಿ ತಂದಿಟ್ಟಿದ್ದೇನೆ. ಸೊ ಹೇಗೆ ಮಾಡೋದು, ಕ್ಲೀನ್ ಮಾಡೋದು ಅಂತೆಲ್ಲ ತೋರಿಸ್ತೇನೆ, ಬನ್ನಿ ನೀವು ಸಹ. ಈಗ ಅಲ್ಲಿ ಇಷ್ಟು ದೊಡ್ಡ ದೊಡ್ಡ ಎಟ್ಟಿ. ಸೊ ಇದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಾನೀಗ ತೋರಿಸ್ತೇನೆ. ತುಂಬ ಈಸಿ. ಆ್ಯಕ್ಚುಲಿ ಎಟ್ಟಿ ಎಲ್ಲ ಕ್ಲೀನ್ ಮಾಡಿ ಆಗಿದೆ ನೋಡಿ. ಇನ್ನು ಇದನ್ನೊಂದು 2-3 ಸಲ ಚೆಂದ ತೊಳ್ಕೊಳ್ಬೇಕು. ನಾನಿಲ್ಲಿ ಒಂದು 300 ಗ್ರಾಮ್ ಅಷ್ಟು ಎಟ್ಟಿ ತಗೊಂಡಿದ್ದೇನೆ. 1 kg ಅಷ್ಟು ತಗೊಳ್ಳಿಲ್ಲ. ಮತ್ತು 1 ಸ್ಪೂನ್ ಅರಶಿನ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ, ಅದನ್ನೊಂದು ಅರ್ಧ ಗಂಟೆ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಿಮ್ಗೆ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಅದರ ಮೇಲೆ ಡಿಪೆಂಡ್ ಆಗ್ತದೆ. ಒಳ್ಳೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ಒಂದು ಸೈಡಿಗೆ ಅದನ್ನು ತೆಗೆದಿಟ್ಕೊಳ್ಳಿ. ಮತ್ತು ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ ಬೇಕು 2, ಒಂದು 6-7 ಎಸಳು ಬೆಳ್ಳುಳ್ಳಿ, ಒಂದು ಬಟಾಟೆ, ಅದು ಆಪ್ಷನಲ್, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಟೊಮ್ಯಾಟೊ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು, ರೆಡಿ ಮಾಡಿ ಇಟ್ಕೊಳ್ಬೇಕು ನೀವು ಕಟ್ ಮಾಡಿ, ಯಾಕಂದರೆ ಇದರಲ್ಲಿ ಕಡಿಲಿಕ್ಕೆ ಸಹ ಹೋಗ್ತದೆ. ಅದಾದಮೇಲೆ ಒಂದು ಅರ್ಧ ಗೆರಟೆ ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಳ್ಳಿ. ಮತ್ತು ಮೇನ್ ಇಂಗ್ರೀಡಿಯೆಂಟ್ಸ್ ಜೀರಿಗೆ ಒಂದು ಅರ್ಧ ಸ್ಪೂನ್, ಮತ್ತು ಪೆಪ್ಪರ್ ಒಂದು ಅರ್ಧ ಸ್ಪೂನ್, ಮತ್ತು 10 ಬ್ಯಾಡಗಿ ಮೆಣಸಿನ್ಕಾಯಿ, 2 ಸ್ಪೂನ್ ಕೊತ್ತಂಬರಿ, ಒಂದು 4 ಕಾಳು ಮೆಂತೆ ತಗೊಂಡಿರಬೇಕು. ಮತ್ತು ಗ್ಯಾಸ್ ಆನ್ ಮಾಡಿ ಆದಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಈಗ ನಾನು ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿದ್ದೆಲ್ಲ ಅದನ್ನೆಲ್ಲ ನೀವು ರೋಸ್ಟ್ ಮಾಡ್ಕೊಳ್ಬೇಕು. 10 ಬ್ಯಾಡಗಿ ಮೆಣಸಿನ್ಕಾಯಿ, 2 ಸ್ಪೂನಷ್ಟು ಕೊತ್ತಂಬರಿ, ಪೆಪ್ಪರ್, ಜೀರಿಗೆ, ಮೆಂತೆ, ಇದಿಷ್ಟನ್ನು ಲೈಟಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಒಳ್ಳೆ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಯಾರೆಲ್ಲ ನಂದು ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಡುವ. ಈಗ ಒಂದು ಜಾರ್ ತಗೊಂಡು ಆ ಜಾರಿಗೆ ಆವಾಗ ತುರಿದಿಟ್ಟಿದ್ರಲ್ಲ ಆ ತೆಂಗಿನಕಾಯಿ ತುರಿ ಹಾಕಬೇಕು. ಅರ್ಧ ಗರಟೆ ಫುಲ್ ಹಾಕಬೇಕು. ಹಾಕಿ ಆದಮೇಲೆ ಅದಕ್ಕೆ ಒಂದು ಈರುಳ್ಳಿ ಅನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಇತ್ತಲ್ಲ, ಬೆಳ್ಳುಳ್ಳಿ ಕೂಡ ಒಂದು 6-7 ಎಸಳು ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಫಿನಿಶಿಂಗಿಗೆ ಸ್ವಲ್ಪ ಬೇಕು ಅದಕ್ಕೋಸ್ಕರ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಹೇಳ್ತಾರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ನೀವೆಂತ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಹಾಕಬೇಕಾಗ್ತದೆ. ತಣ್ಣಗೆ ಆಗಲಿಕ್ಕೆ ಬಿಡಿ. ತಣ್ಣಗೆ ಆದಮೇಲೆ ಎಂತ ನೀವು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಮೆಣಸಿನಕಾಯಿ ಎಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಬೇಕಾಗ್ತದೆ. ಇದಕ್ಕೆ ಹಾಕಿ ಆದಮೇಲೆ ಎಷ್ಟು ನೀರು ಬೇಕು ಕ್ವಾಂಟಿಟಿ ನೋಡ್ಕೊಳ್ಳಿ. ಸ್ವಲ್ಪ ದಪ್ಪವೇ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಗೆ ಆಗಬೇಕು, ಸಪೂರಾಗಿ ತೆಂಗಿನಕಾಯಿ ಎಲ್ಲ ಗ್ರೈಂಡ್ ಆಗಬೇಕು. ಹಾಗೆ ಮಾಡಿಕೊಂಡು ಕಡೀರಿ. ನೋಡಿ ಈ ಥರ ಬರಬೇಕು. ನೀವು ಕಲ್ಲಲ್ಲಿ ಸಹ ಕಡಿಬೋದು, ನಿಮ್ಮ ಆಪ್ಷನ್ ಅದು. ಅದಾದಮೇಲೆ ನಾನು ಇಲ್ಲಿ ಮಣ್ಣಿದು ಮಡಿಕೆ ಯೂಸ್ ಮಾಡಿದ್ದೇನೆ. ಸೊ ನೀವು ಬೇಕಾದರೆ ನಿಮಗೆ ಯಾವುದು ಕಂಫರ್ಟೇಬಲ್ ಪಾತ್ರೆ ಉಂಟು ಅದಕ್ಕೆ ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಕಡ್ದಿಟ್ಟ ಮಸಾಲವನ್ನು ಡೈರೆಕ್ಟ್ ಹಾಕ್ತಾಯಿದ್ದೇನೆ, ಒಗ್ಗರಣೆ ಅಂತ ಸಹ ಕೊಡ್ತಿಲ್ಲ. ಆ್ಯಕ್ಚುಲಿ ಹೀಗೆ ಮಾಡೋದಿಲ್ಲಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ತುಂಬ ತೆಳು ಮಾಡಬೇಡಿ, ಆದಷ್ಟು ದಪ್ಪ ಇರಲಿ. ಅದಾದಮೇಲೆ ನೀವು ಆವಾಗ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಈರುಳ್ಳಿ ಹಾಕಿ, ಒಂದು ಈರುಳ್ಳಿಯನ್ನು ಕಟ್ ಮಾಡಿರ್ತೀರಲ್ಲ ಅದನ್ನು ಹಾಕಿ. ಅದಾದಮೇಲೆ ಒಂದು ಟೊಮ್ಯಾಟೊ ಸಹ ಹಾಕಿ. ಒಂದು ಟೊಮ್ಯಾಟೊ ಹಾಕಿ ಆದಮೇಲೆ ಸ್ವಲ್ಪ ಇದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪಿದೆ ಅಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಆದಮೇಲೆ ಬಟಾಟೆ ಕಟ್ ಮಾಡಿರ್ತೀರಲ್ಲ ಅದನ್ನು ಸಹ ಹಾಕಿ. ಯಾಕೆಂದರೆ ಇದೆಲ್ಲ ಹಾಕಿ ಆದಮೇಲೆ ನಾವು ಬೇಯಲಿಕ್ಕೆ ಇಡುವ, ಅದಕ್ಕೋಸ್ಕರ. ಮತ್ತು ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾವು ಎಟ್ಟಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ, ಸ್ವಲ್ಪ ಹಾಕಿ. ಅದಕ್ಕೋಸ್ಕರ ಇದಕ್ಕೆ ಎಷ್ಟು ಬೇಕಂತ ನೋಡಿ ರುಚಿಗೆ ತಕ್ಕಷ್ಟು ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಈಗ ನಾನು ಸ್ವಲ್ಪ ಆ್ಯಡ್ ಮಾಡಿದೆ. ಸೊ ಇದಾದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿ ಬರ್ತದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ. ಇದಾದಮೇಲೆ ನೀವು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟುಬಿಡಿ. ಒಂದು ಕುದಿ ಬರಬೇಕು, ಒಳ್ಳೆ ಕುದಿ ನೋಡಿ. ಸೊ ಇನ್ನು ನಾವು ಕುದಿಲಿಕ್ಕೆ ಕಾಯಬೇಕು. ಕುದ್ದು ಆಗುವಾಗ ನೋಡ್ಕೊಳ್ಳಿ, ಕನ್ಸಿಸ್ಟೆಂಟ್ ನೋಡಿ ನೀವು ನೀರು ಆ್ಯಡ್ ಮಾಡ್ಕೊಳ್ಬೋದು. ಏನು
ತುಂಬ ದಪ್ಪ ಸಹ ಮಾಡಬೇಡಿ, ತುಂಬ ತೆಳು ಸಹ ಮಾಡಬೇಡಿ, ಒಂದು ಮೀಡಿಯಮ್, ನಿಮಗೆ ಗೊತ್ತಾಗ್ತದಲ್ಲ ಹಾಗೆ ಮಾಡಿ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು. ಹೈ ಫ್ಲೇಮಲ್ಲಿ ಇದ್ದರೆ ಬೇಗ ಕುದೀತದೆ. ಒಳ್ಳೆ ಕುದ್ದಾದಮೇಲೆ ಈ ಟೈಮಲ್ಲಿ ಸಹ ನೀವು ಬೇಕಾದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಬೋದು, ನೀವು ನಿಮಗೆ ಚಪ್ಪೆ ಅಂತ ಫೀಲ್ ಆದರೆ. ಅದಾದಮೇಲೆ ನೋಡಿ, ನಾವು ಇಲ್ಲಿ 300 ಗ್ರಾಮಷ್ಟು ಎಟ್ಟಿ ತಗೊಂಡಿದ್ದೇನೆ. ಆ ಎಟ್ಟಿಯನ್ನು ನೀವು ಹಾಕಬೇಕು ಆ ಮಸಾಲೆಗೆ. ಯಾರೆಲ್ಲ ನಂದು ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆದಷ್ಟು ನನ್ನ ವೀಡಿಯೋಸನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಾನು ಒಳ್ಳೆ ವೀಡಿಯೋಸ್ ಕೊಡಲಿಕ್ಕೆ, ಒಳ್ಳೆ ಅಡುಗೆದು ಆದಷ್ಟು ಫ್ರೀ ಮಾಡಿಕೊಂಡು ಮಾಡ್ತಾಯಿದ್ದೇನೆ. ನೋಡಿ ಈ ಥರ ಒಂದೆರಡು ಸಲ ತಿರುಗಿಸಿದರೆ ಸಾಕು, ಮತ್ತು ಕುದೀಲಿಕ್ಕೆ ಬಿಡಬೇಕು ಅದನ್ನಷ್ಟೇ. ನೋಡಿ ಉಪ್ಪೆಲ್ಲ ಬೇಕಾದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಒಳ್ಳೆ ಕುದ್ದಾದಮೇಲೆ, ಆ್ಯಕ್ಚುಲಿ ಎಟ್ಟಿ ರಸ ನಾನು ಫಸ್ಟ್ ಟೈಮ್ ಮಾಡ್ತಾಯಿರೋದು, ಬಟ್ ಒಳ್ಳೆ ಆಗ್ತದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಕುದಿಬೇಕು ಒಂದು 15 to 20 ಮಿನಿಟ್ಸ್. ಆ್ಯಕ್ಚುಲಿ ಇದು ದೊಡ್ಡ ಎಟ್ಟಿ, ಚಿಕ್ಕ ಎಟ್ಟಿ ಆದರೆ ನಿಮಗೆ ಬೇಗ ಆಗ್ತದೆ, ಏನಷ್ಟು ಟೈಮ್ ತಗೊಳ್ಳೋದಿಲ್ಲ. ದೊಡ್ಡ ಎಟ್ಟಿ ಅಲ್ಲ ಹಾಗೆ. ಮತ್ತು ಫಿನಿಶಿಂಗಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 15 to 20 ಮಿನಿಟ್ಸ್ ಒಳ್ಳೆ ಕುದಿಸಿದರೆ ಎಟ್ಟಿ ರಸ ರೆಡಿ, ಎಟ್ಟಿ ಸಾರು. ಆ್ಯಕ್ಚುಲಿ ವೈಟ್ ರೈಸ್ಗೆ ಸಹ ಒಳ್ಳೆ ಆಗ್ತದೆ, ಬಾಯ್ಲ್ಡ್ ರೈಸಿಗೆ ಸಹ ಒಳ್ಳೆ ಆಗ್ತದೆ. ಸೊ ಫೈನಲಿ ನಮ್ಮದು ಎಟ್ಟಿ ರಸ ರೆಡಿ ಆಯಿತು. ಟೇಸ್ಟ್ ಕೂಡ ಮಾಡಿದ್ವಿ, ತುಂಬ ಚೆಂದ ಬಂದಿದೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಹೇಳಿ. ಓಕೆ, ಥ್ಯಾಂಕ್ ಯು.